ನಮ್ಮ ಸ್ವಂತ ಕಾಲ ಮೇಲೆ ಊರಿ ನಿಲ್ಲಲಿಕ್ಕೆ ಸಾಧ್ಯವಾಗುವ ಶಕ್ತಿಯನ್ನು ಕೊಡುವವರು ಈ ಶಾಲೆಗಳಲ್ಲಿ ನಮ್ಮನ್ನು ಪಾಠ ಕಲಿಸುವಂತ ನಮ್ಮ ಅಧ್ಯಾಪಕರು. ನಮ್ಮನ್ನ ಮನುಷ್ಯತ್ವದ ಕಡೆಗೆ ತಿರುಗಿಸುವ ಅಧ್ಯಾಪಕರ ಬಗ್ಗೆ ಕೃತಜ್ಞರಾಗಿರುವಂಥದ್ದು ಒಂದು ಸಮಾಜ ತೋರಿಸುವಂಥ, ಸಮಾಜ ಆರೋಗ್ಯವಾಗಿದೆ ಅನ್ನೋದರ ಒಂದು ಲಕ್ಷಣ ಅಂತ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇರುವಂಥದ್ದು. ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಯ ಅಲ್ಲಿ ಶಿಕ್ಷಣ ಮಹತ್ತರವಾದಂತಹ ಪಾತ್ರ ವಹಿಸ್ತದೆ. ಇಂತಹ ಶಿಕ್ಷಣಕ್ಕೆ ಪೂರಕವಾದ, ಕಲಿಕೆಗೆ ಪ್ರೇರಕವಾದ ವಿದ್ಯಾರ್ಥಿ ವೇತನ ನೀಡಿ ವಿದ್ಯಾರ್ಥಿಗಳನ್ನು ಬೆಳೆಸ್ತಕ್ಕಂತಹ, ಹಾಗೆ ಸಮಾಜದಲ್ಲಿ ಅವರನ್ನು ಸತ್ಪ್ರಜೆಗಳಾಗಿ ರೂಪಿಸ್ತಕ್ಕಂತಹ ಮಹತ್ ಕಾರ್ಯ ತಮ್ಮ ಸಂಸ್ಥೆಯಿಂದ ಆಗ್ತಾ ಇದೆ ಅಂದಾಗ ನಿಮ್ಮ ಸಂಸ್ಥೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಎನಿಸ್ತದೆ. ಈ ಟ್ರಸ್ಟ್ನ ಉದ್ದೇಶವನ್ನು ನೂರುಲ್ ಅಮೀನ್ ಅವರು ನನಗೆ ಹಿಂದೆ ಹೇಳಿದ್ರು. ಮತ್ತು ಈ ಟ್ರಸ್ಟ್ನವರು ಈಗ ನೀಡ್ತಾ ಇರುವಂಥ ವಿದ್ಯಾರ್ಥಿ ವೇತನ ಬಹಳ ದೊಡ್ಡ ಮೊತ್ತ. ಇದು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಇದಕ್ಕೋಸ್ಕರ ಅವರು ಸಮಾಜದ ಯಾವುದೇ ವ್ಯಕ್ತಿಗಳಿಂದ ಆಗಲಿ ಸಾರ್ವಜನಿಕವಾಗಿ ದೇಣಿಗೆಯನ್ನು ಸಂಗ್ರಹಿಸುವುದಿಲ್ಲ. ನಿಮಗೆ ಇದು ಆಶ್ಚರ್ಯ ಆಗ್ಬೋದು. ಇದೇ ಮಾತನ್ನು ನಾನು ನಮ್ಮ ಊರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೇನೆ. ಇವರೇ ಸ್ವತಃ ಈ ಹಣವನ್ನು ಭರಿಸಿಕೊಂಡು ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅದನ್ನು ನಾವು ಗೌರವಿಸಲೇಬೇಕು. ಇವರಿಗೆ ಅದಕ್ಕೆ ಸಮಾಜದ ಮನ್ನಣೆ ಸಿಗಲೇಬೇಕೆಂದು ನಾನು ಬಯಸ್ತೇನೆ. ಮಂಜುಗಡ್ಡೆಯಂತೆ ಕರಗುತ್ತಿರುವ ಸಮಯದ ಸದುಪಯೋಗ ಮಾಡಿದರೆ ಖಂಡಿತವಾಗಿಯೂ ಅದು ವರವಾಗ್ತದೆ. ಆ ಸಮಯವನ್ನು ನಾವು ಹಾಳು ಮಾಡಿದರೆ ನಮ್ಮ ಮಟ್ಟಿಗೆ ಅದು ಶಾಪವಾಗಿದೆ. ಸತ್ಕಾರ್ಯವೆಂದರೆ ನಾವು ಕೇವಲ ಧನ ಸಹಾಯ ಮಾಡುವುದಷ್ಟೇ ಸತ್ಕಾರ್ಯವಾಗುವುದಿಲ್ಲ. ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡುವುದು ಸಹ ಅದು ಸಹ ಒಂದು ರೀತಿಯ ಸತ್ಕಾರವಾಗಿದೆ.